ಬೆಳಗೇರಿ ಆರತಿಯ ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಕೊಡು ರಿಪೋರ್ಟ್. ಮೇಡಮ್ ಅವರು ಹೇಳ್ತಾ ಇದ್ದಾರೆ ರಿಪೋರ್ಟಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇದೆ. ಸೊ ಅದು ಜಾಸ್ತಿ ಇತ್ತು ಅಂದರೆ ಇನ್ನು ಬಾಡಿಲಿ ಇನ್ಫೆಕ್ಷನ್ ಇತ್ತು. ದಿನ ಬಿಟ್ಟು ದಿನ ಒಂದೊಂದು ನಮಗೆ 5 ವರ್ಷ ಹೊಡೆದ ಮಕ್ಕಳನ್ನ ಕೂರಿಸಿ ಅವರ ಮುಂದಿನ ದಿನಗಳೆಲ್ಲ ಸುಗ್ಗಿಯಾಗೇ ಇರಲಿ ಅಂತ ಹೇಳಿ ಈ ಸುಗ್ಗಿ ಹಬ್ಬದ ದಿನ ಅಯ್ಯೋ ತೋರತಿ ಕಂಡ ಭಾರತಿ ಬಾಳಲ್ಲಿ ಹೊಸ ಗೆಜ್ಜೆ ಶ್ರೀಮತಿ. ಫಸ್ಟ್ ಟೈಮ್ ನಾನೇ ನೋಡ್ತಾ ಇರೋದನ್ನ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬ್ಲಾಗ್. ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನೆನ್ನೆ ಹೇಳಿದ ಹಾಗೆ ಇವತ್ತು ಹಬ್ಬ. ಇವತ್ತು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಐ ಮೀನ್ ಡೌಟ್ ಇದೆ ಅಂತ ಹೇಳಿದ್ನಲ್ಲ, ಸೊ ಇವತ್ತು ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು. ಈ ಬೇಜಾರು ಏನಂತಂದರೆ ಈ ಟ್ಯಾಬು ಆನೋಗೋಸ್ಕರ ತೊಗೊಂಡಿದ್ದು. ಸೊ ಹೆಚ್ಚಿಗೆ ಯೂಸ್ ಮಾಡಿಲ್ಲ. ಈಗ ಯೂಸ್ ಮಾಡೋ ಟೈಮಲ್ಲಿ ವರ್ಕ್ ಆಗ್ತಿಲ್ಲ. ಏನು ಗೊತ್ತಾ, ಯಾವುದಾದ್ರೂ ಚಾರ್ಜರೆಲ್ಲ ಟ್ರೈ ಮಾಡಿದೆ ಬಟ್ ಆಗ್ತಾಯಿಲ್ಲ. ಬೇಜಾರಾಗ್ತಾಯಿದೆ. ಹೊಸ ಟ್ಯಾಬು ಜಾಸ್ತಿ ಯೂಸ್ ಎಲ್ಲ ಮಾಡಿಲ್ಲ. ಈಗ ಮೈಸೂರಿಗೆ ಹೋಗಬೇಕು. ಸೊ ಅಲ್ಲಿ ಆನನ್ನು ಸುಧಾರಿಸೋದಕ್ಕೆ ಇದೊಂದೇ ಇದ್ದಿದ್ದು ದಾರಿ. ಈಗ ಇದು ವರ್ಕ್ ಆಗ್ತಿಲ್ಲ. ಅದಕ್ಕೆ ಅದರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಏನಾಗಿದೆ ಅಂತ ಕೇಳಿಕೊಂಡು ಹಾಗೆ ಚಿಕ್ಕತ್ತ ಮನೆಗೆ ಹೋಗಿ ಅಲ್ಲಿ ತಿನ್ಕೊಂಡು ಹೊರಡೋದೆ. ಈಶಮ್ಮ ಬರ್ತೀನಿ ಕಣೋ ಅನು ಅಂತ ಬರ್ತೀನಿ ಬಾಯ್. ಈ ಕಾರಲ್ಲೂ ಚಾರ್ಜ್ ಇಟ್ಟು ನೋಡಿದೆ, ಚಾರ್ಜ್ ಆಗ್ತಾಯಿಲ್ಲ. ಅದಕ್ಕೆ ಈಗ ಮೊಬೈಲ್ದು ಶಾಪಿಗೆ ಬಂದಿದ್ದೀನಿ. ಕೇಳ್ತೀನಿ ನೋಡೋಣ ಏನಾಗುತ್ತೆ, ಎಷ್ಟು ಹೇಳ್ತಾರೆ ಅಂತ ಅಥವಾ ಏನು ಹೇಳ್ತಾರೆ ಅಂತ. ಇದು ಚಾರ್ಜ್ ಆಗ್ತಾಯಿಲ್ಲ. ಹೌದೌದು ಹೌದೌದು. ನಾನು ಯೂಸ್ ಮಾಡ್ತಾ ಹಂಗೆ ಇಟ್ಟಿದ್ದು ಒಂದು 3 ದಿನ ಇದು ಮಾಡಿರಲಿಲ್ಲ, ಚಾರ್ಜ್ ಆಗ್ತಾಯಿಲ್ಲ. ಹೌದೌದು. ಹಾಂ. ಸೊ ಇವಾಗ ರಿಪೇರಿಗೆ ಕೊಟ್ಟು ಹೊರಟಿದ್ದೀನಿ. ಅರ್ಧ ಗಂಟೆ ಟೈಮ್ ಕೇಳಿದ್ರೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಅಂತ. ಹೋಗ್ತಾ ಇದ್ದೀನಿ. ನಮ್ಮ ಚಿಕ್ಕತ್ತೆ ಮನೆ ರಂಗೋಲಿ ನೋಡಿ. ನನ್ನ ಮಗನ ನೋಡೋಕ್ಕೆ ಬಂದಾಯಿತು. ಡೈರೆಕ್ಟ್ ಎಷ್ಟನೇ ಫ್ಲೋರ್ ಹೋಗಿ ನೋಡ್ತೀನಿ. ಚಿಕ್ಕು ಅದೆಲ್ಲ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಬರೋಷ್ಟು ಲೇಟ್ ಆಗೋಯ್ತು. ಸೊ ಇವಾಗ ಚಿಕ್ಕತ್ತೆ ಮನೆಗೆ ಬಂದು ಊಟಕ್ಕೆ ಕೂತ್ಬಿಟ್ಟಿದ್ದೀನಿ. ಒಬ್ಬಟ್ಟು ಕಾಳುಗೊಜ್ಜು ಕಾಂಬಿನೇಷನ್ ಹೆಂಗಿರುತ್ತೆ ಗೊತ್ತಾ, ಅದ್ಭುತವಾಗಿರುತ್ತೆ. ಮೌಲ್ಯನೇ ಹುಡ್ಕೊಂಡು ಹೋಗಿದ್ದೆ. ಮೌಲ್ಯ ಬ್ಲಡ್ದು ರಿಪೋರ್ಟು ತರ್ಕೋಗಿದ್ದಾರೆ. ಡಾಕ್ಟ್ರು ಹೇಳಿದ್ದಾರೆ ಬ್ಲಡ್ ಚೆಕ್ ಮಾಡ್ತಾರೆ. ಈ ಒಬ್ಬಟ್ಟಕ್ಕೂ ಅದಕ್ಕೂ ಕಾಂಬಿನೇಷನ್ ಏನು ಸಖತ್ತಾಗಿದೆ ಗೊತ್ತಾ. ಇದು ನಂಗೆ ಮೌಲ್ಯನೇ ಹೇಳ್ಕೊಟ್ಟಿದ್ದು. ಸರ್ ಈಗ 4 ಗಂಟೆ 20-25 ನಿಮಿಷ ಇರಬೇಕು. ಸೊ 1 ಅವರು ಮಲ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ಒಂದು 1.5 ಅವರ್ ಮಲ್ಕೊಂಡಿದ್ರು. ಸೊ ಒಂದು 2 ಅವರ್ಸ್ ಅಂದ್ಕೊಳ್ಳಿ, 2.5 ಅಷ್ಟು ಮಲ್ಕೊಂಡಿದ್ರೆ ಇಲ್ಲೋ ಗೊತ್ತಿಲ್ಲ. ಬಟ್ ನಾನಿದ್ದ 1 ಅವರ್ ಅಷ್ಟೆ. ಏನಕ್ಕಂದರೆ ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ. ಅದಕ್ಕೆ ರೆಡಿ ನ್ಯಾಪಿ ಹಾಕ್ಬಿಡ್ತೀನಿ. ಇಲ್ಲಿ ನ್ಯಾಪಿ ಈಗ ಬಂದಳು ನೋಡಿ. ಟೈಮು ಇದು ಸರಿ ಇಲ್ಲ. ಟೈಮು 5 ಗಂಟೆಗೆ ಬಂದಿದ್ಯಾ ಪಾಪ. 5 ಗಂಟೆ 10 ನಿಮಿಷ ಇರಬೇಕಾದ್ರೆ ಯಾಕೆ ಶ್ರುತಂಕ ಎಲ್ಲೋಗಿದ್ದೆ ನೀನು? ಹಾಂ, ಏನು ಅರ್ಧ ಕೆಲಸ? ಸರಿ
ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಕೊಡು ರಿಪೋರ್ಟ್. ಎಲ್ಲಿದೆ ರಿಪೋರ್ಟು? ಓಹೋ ಹೋ, ಚೆನ್ನಾಗಿದೆ. ಮಕ್ಕಳು ಮಾಡ್ಕೊಂಡ್ರೆ ಏನೇನು ಖರ್ಚುಗಳು ಗೊತ್ತಾ, ಚಾನ್ಸೇ ಇಲ್ಲ. ಎಲ್ಲ ಒಂದೇನಾ? ಮೇಡಮ್ ಅವರು ಅಳ್ತಾ ಇದ್ದಾರೆ. ಪಾಪ ಮುಖ ತೋರಿಸಿ ಪಾಪ. ನನಗೂ ಮೌಲಿನ್ಗೂ ದೀರ್ಘ ಯೋಚನೆ. ಏನಕ್ಕೆ ಅಂದರೆ ರಿಪೋರ್ಟಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಇದೆ. ಸೊ ಅದು ಜಾಸ್ತಿ ಇತ್ತು ಅಂದರೆ ಇನ್ನು ಬಾಡಿಲಿ ಇನ್ಫೆಕ್ಷನ್ ಇತ್ತು. ಸೊ ಇವತ್ತು ಡಾಕ್ಟ್ರು ರಾಜ ಡಾಕ್ಟ್ರ್ ಹತ್ರ ಹೋಗೋಣ ಅಂತಂದರೆ ಆಳ ಅಂಥದ್ದು ಏನಾಗಿಲ್ಲ ಕಣವ. ಹೊಳ್ಬೇಡ ಪಾಪ, ಆಳ ಅಂಥದ್ದು ಏನಾಗಿ ಆರಾಮಾಗಿರೋ. ದಿನ ಬಿಟ್ಟು ದಿನ ಒಂದೊಂದು ನಮಗೆ ಟಾಸ್ಕ್ ಕೊಡ್ತಾ ಹೋಗ್ತಾನೆ ದೇವ್ರು. ಎಲ್ಲ ಬಂದರು ಇಲ್ಲಿಗೆ. ಓಕೆ, ಶಾಸ್ತ್ರನ ಏನು ಶಾಸ್ತ್ರ ಮಾಡ್ತೀರಮ್ಮ? ಶಾಸ್ತ್ರ ಮಾಡ್ತೀರವ ನೀವು? ಶಾಸ್ತ್ರನ? ಅಯ್ಯೋ, ಇಡೀ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಅವನ್ನ ಪಾಪನ ಲವ್ ಮಾಡ್ತಾರೆ. ಪಾಪ. ಓ ಹೌದಾ? ಓ, ಈ ಟೈಲ್ಸೇ ಮಜಾ ಪಾಪ. ನನಗೆ ಏನು ಹಿಂಗಿದೆ ಇದರಲ್ಲಿ, ಏನೋ ಒಂದು ಬ್ಲೂ ಶೇಡ್ ಇದೆಯಲ್ಲ, ಅದು ಮಜಾ ಇದೆಯಲ್ಲ. ಪಾಪ ಪಾಪ ಎಲ್ಲಿ ಹೋಯ್ತಲ್ಲ ಕಪ್ಪ. ಸುಮ್ಮನಿರೋ. 2 ಬ್ಯಾಗು ಎಳ್ಳು, 2 ಬ್ಯಾಗ್ ಕಬ್ಬು ಮನೆಗೆ ಬರೋದು, ಬಾಳೆಹಣ್ಣು ಎಲ್ಲ. ಹೌದಾ? ಅಲ್ಲ, ನೀನು ಎಷ್ಟನೇ ವಯಸ್ಸಲ್ಲಿ ಫುಲ್ ಬಟ್ಟೆ ರೆಡಿ ಆಗ್ತಿದ್ದೆ ನೀನು? ಸೆಕೆಂಡ್ PU ವರೆಗೂ ಮಾಡಿದೀನಿ ಪಾಪ. ಚಿಕ್ಕ ವಯಸ್ಸಿಂದ ಹಿಂಗೆ ಮಾಡ್ತಿದ್ರ ನಿಂಗೆ? ಹೌದಾ? ಹೊಸ ಬಟ್ಟೆ ತಗೊಂಡು ಅಮ್ಮ ಮನೇಲಿ ಇದು ಶುಗರ್ದು ಅಚ್ಚು ಬರ್ತದಲ್ಲ, ಸಕ್ಕರೆ ಅಚ್ಚು, ಅದನ್ನ ಮನೇಲೇ ಮಾಡ್ತಾ ಇದ್ರು. ಅದು 1 ತಿಂಗಳಿಂದ ಪ್ರಿಪ್ರೇಷನ್. ಕೊಬ್ಬರಿ ಎಲ್ಲ ಒಣಗಾಕಿ, ಬೆಲ್ಲ. ಇವಳು ಯಾವಾಗ ಒಂದ್ಸಲ ಮಾಡ್ಕೊಡೋಳು ಅಜ್ಜಿ, ಸುಮ್ಮನೆ. ನಮ್ಮಮ್ಮ ಮಾಡ್ತಾ ಇದ್ದೀನಿ, ನನಗೆ ನೆನಪಿದೆ ಪಾಪ. ಕೊಬ್ಬರಿನೆಲ್ಲ ಇಷ್ಟಿಷ್ಟೇ ಕಟ್ ಮಾಡ್ಬೇಕನ್ನೋ ನಾನು ಡೀಪಾಗಿ ಕುತ್ಕೊಂಡು ಹಿಂಗೆ ಕಟ್ ಮಾಡ್ತಾ ಇದ್ದೆ ಕೊಬ್ಬರಿನ. ಸೊ ಅಂದ್ರೆ ಈ ಹಬ್ಬ ಅಂದ್ರೆ ಬಟ್ಟೆ ಹಾಕೊಂಡು, ಬಟ್ಟೆ ಹಾಕೊಂಡು ಮೆಹಂದಿ. ನಿಜವಾಗ್ಲೂ ಜಾನ್ವಿ ರೆಡಿ ಆಗಿರೋದು ನೋಡ್ಬಿಟ್ಟು ಇಲ್ಲ ಹೊರಗಡೆ ಕಾಲೇಜ್ ಫಂಕ್ಷನ್ ಇದೆಯೋ ಹಾಗೆ ಅಂತ ಹಬ್ಬ ರೀ. ಇಲ್ಲ ಹಿಂಗೆ ಬರ್ತಾರ ನೋಡಿ ಹೆಣ್ಮಕ್ಳೆಲ್ಲ ಮನೆಗೆ ಕುಂಕುಮಕ್ಕೆ. ಬರಲ್ವಾ? ಇವಾಗ ಸೆಲೆಬ್ರೇಷನ್ ಕಡಿಮೆ ಆಗ್ಬಿಟ್ಟಿದೆ. ಹಾಕೊಂಡು ಎಲ್ಲಿ ಆನಾವ್ ತೋರ್ಸಿಲಿ? ಅದೇ ಜಾನ್ವಿ. ಎಳ್ಬಿರಕ್ ಹೋಗಲ್ವೇನೆ? ಈಗ ಯಾರು ಹೋಗಲ್ಲ, ನಾವೆಲ್ಲ ಹೋಗ್ತಾ ಇದ್ವಿ ಅವಾಗ. ಅದು ಲಾಸ್ಟ್ ಯಾವಾಗ ಹೇಳ್ಬಿರಿದ್ದು? 3-4 ಇಯರ್ಸ್ ಮೋಸ್ಟ್ಲಿ. ಆ ಟ್ರೆಂಡ್ ಕಮ್ಮಿ ಆಗ್ತಿದೆ ಅಂತ ಎತ್ಕೋಬೇಕಂತೆ. ಸೊ ಅಂದರೆ ಆ ಟ್ರೆಂಡ್ ಕಮ್ಮಿ ಆಗ್ತಿದೆಯಾ ಅಥವಾ ನಮ್ಮ ಸರ್ಕಲ್ ಕಮ್ಮಿ ಆಗಿದೆಯಾ? ಇಲ್ಲ ಎಲ್ಲ ಕಡೆ ಕಡಿಮೆ ಆಗ್ಬಿಟ್ಟಿದೆ. ನೀವು ನೋಡ್ತಿದ್ದವರು, ಯಾಕಂದ್ರೆ ಅಂದ್ರೆ ನಮ್ಮ ಸರ್ಕಲ್ ಈಗ ಪಕ್ಕದ ಮನೆನ ನಾವು ಮಾತಾಡ್ಸೋದೇ ಇಲ್ಲ ಅಲ್ವಾ, ಅಕ್ಕಪಕ್ಕದ ಮನೆಯವ್ರನ್ನ. ಇದು ವೆರಿ ರೇರ್ ಆಗ್ಬಿಟ್ಟಿದೆ. ನಾವು ಬರೀ ಬ್ಯಾಂಗ್ಳೂರ್ ವಿಷಯ ಮಾತ್ರ ಮಾತಾಡ್ತಾ ಇದೀವಿ, ಬಟ್ ಬೇರೆ ಬೇರೆ ಊರವರು ಜನರಲಿ ಕಡಿಮೆ ಆಗ್ಬಿಟ್ಟಿದೆ ಪಾಪ. ಯಾಕೆ ಹೋಗೋದು ಮಾಡೋದು ಆ ಥರ. ವಾ, ಲೇಟ್ ಬಂತು. ತಾತ, ನೀನ್ ಫೋನ್ನ ನೋಡ್ತೀಯ, ಫೋನೇ ನಿನ್ನ ನೋಡುತ್ತಾ? ಈ ವಯಸ್ಸಾದವರು ಎಷ್ಟು ಫೋನ್ ನೋಡ್ತಾರೆ ಗೊತ್ತಾ? ಇಲ್ಲ, ನಾನು ಇಲ್ಲಿಗೆ ಬಂದಾಗ ತಾತ ಏನು ಮಾಡಿತ್ತು ಗೊತ್ತಾ, ಅಜ್ಜಿ ಮಲ್ಕೊಂಬಿಡೈತಿ ಹಿಂಗೆ. ತಾತ ಕೂತವ್ರೆ ಹಿಂಗೆ ಕೂತ್ಬಿಟ್ಟವ್ರೆ. ಅದು ಎಲ್ಲಿ ಗೋಡೆಗೂ ಇದಕ್ಕೂ ಇಷ್ಟೊಂದು ಗೋಡೆ ನೋಡ್ಕೊಂಡು ಕೂತ್ಬಿಟ್ಟವ್ರೆ ಹಿಂಗೆ. ನಾನು ಏನು ನೋಡ್ತಾ ಇದ್ದೆ ಗೋಡೆನಾದ, ಸುಮ್ಮನೆ ಗೋಡೆ ನೋಡ್ತಾನೆ. ಇವರೇ ಗೋಡೆನ ಸುಮಾರು ಹೊತ್ತು ಕೇಳಿದ್ರೆ ಅಲ್ಲಿ ಎದುರುಗಡೆ ಫೋಟೋ ಇತ್ತಲ್ಲ ಬುದ್ಧಂದು,
ಬುದ್ಧ ನೀನು ಬುದ್ಧಿ ನನಗೆ ಯಾವಾಗ ಕೊಡ್ತೀಯಪ್ಪ ಅಂತ. ಚಿನಿ ಬಿಂದಿ ಕೊಡ್ಲಾ ನಾನು? ಏನೋ ನಮ್ಮ ಥರ ಇದ್ರೆ ಓಕೆ, ಅದು ಬೇರೆ ಕಲರ್ಗೂ ಅದಕ್ಕೂ ಶಿವ ಶಿವ ಶಂಕರ. ಇದು ಪಾಪ ಅವಾಗಲೇ ಏನು ಹೇಳ್ತಿದ್ದಲ್ಲವ ನೀನು ಲಾಸ್ಟು ನಾನು ಸೆಕೆಂಡ್ PU ಓದೋವರೆಗೂ ಮಾಡಿ ಡಿಗ್ರಿಗೆ ಬರೋವರೆಗೂ ನಾನು ಎಳ್ಬಿರಿದ್ದೀನಿ ಪಾಪ. ಡಿಗ್ರಿಗೆ ಬಂದಾಗಲೂ ಎಳ್ಬಿರಿದ್ದೀನಿ. ಡಿಗ್ರಿಗೆ ಬಂದು ಫಸ್ಟ್ ಇಯರ್ ಬಂದಾಗ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಎಳ್ಬಿರಿದ್ದೆ. ಸೀರೆ ಉಟ್ಕೊಂಡ್ಮೇಲೆ ನಾಚಿಕೆ ಆಗ್ಬಿಡ್ತು. ಗೌರಿ ಹಬ್ಬದಲ್ಲೆಲ್ಲ ಕಲೆಕ್ಷನ್ಸ್ ಆಗುತ್ತಲ್ಲ, ಹಂಗೆ ಈ ಹಬ್ಬದಲ್ಲಿ ಕಲೆಕ್ಷನ್ಸ್ ಬರೀ ಎಳ್ಳು ಇದು ಸಂಕ್ರಾಂತಿಲಿ ಮಾತ್ರನೇ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡೋದು, ಕಬ್ಬು ಕೊಡೋದು. ಇನ್ಯಾವ ಹಬ್ಬಕ್ಕೂ ಹೋಗಲ್ಲ. ಇನ್ಯಾವ ಹಬ್ಬಕ್ಕೂ ಸೊ ಅಂದ್ರೆ ಈಗ ಬರೀ ಎಳ್ಳು ಯಾರ ಮನೇಲಿ ಎಷ್ಟೋ ಎಳ್ಳು, ಯಾರ ಮನೇಲಿ ಯಾವ ಕಲರ್ ಬಾಕ್ಸು, ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಗೊತ್ತಾ ಅನ್ನೋದೇ ಒಂದು ಕಾನ್ಸೆಪ್ಟ್. ಆಮೇಲೆ ಸ್ಕೂಲ್ಗೆ ಹೋದಾಗ ಫ್ರೆಂಡ್ಸಿಗೆಲ್ಲ ಕೊಡೋದು. ಆಮೇಲೆ ಯಾರು ಚೆನ್ನಾಗಿರೋ ಬಾಕ್ಸ್ ಕೊಟ್ಟಿರ್ತಾರಲ್ವಾ, ಆ ಬಾಕ್ಸ್ನ ತೆಗೆದ್ಬಿಟ್ಟು ನಮ್ಮ ಎಳ್ಳು ಬೆಲ್ಲ ಹಾಕ್ಬಿಟ್ಟು ತಗೊಳ್ಳೆ. ಹಂಗಾದ್ರೆ ನನಗೆ ಮೊನ್ನೆ ಒಂದು ಬಾಕ್ಸಲ್ಲಿ ಇದು ಕೊಟ್ಟಿದ್ರಲ್ಲ, ಚಟ್ನಿ ತಗೊಂಬಂದಿದ್ದಲ್ಲ, ನೆನಪಿದ್ಯಾ? ಕಲರ್ ಅದೆಲ್ಲ ಒಂದು ಎಳ್ಬಿರುತ್ತೆ. ಅವಾಗಿಂದ ಇದೆ ಅದು ಚಿಕ್ಕ ಚಿಕ್ಕ ಬಾಕ್ಸ್ಗಳು. ನೀವು ನೋಡಿದ್ರೆ ಈಗ ರೋಡ್ ಸೈಡ್ ಅಲ್ಲೆಲ್ಲ ಬಾಕ್ಸ್ಗಳನ್ನ ಮಾರ್ತಿರ್ತಾರೆ. ಓಕೆ, ಆ ಬಾಕ್ಸ್ಗೆ ಎಳ್ಳು ಬೆಲ್ಲ ಫಸ್ಟ್ ಪ್ಯಾಕೆಟ್, ಈ ಪ್ಯಾಕೆಟ್ ಇತ್ತು, ಇದು ಜನರಲ್. ಅದಾದ್ಮೇಲೆ ಬಾಕ್ಸ್ಗಳು, ಅದಾದ್ಮೇಲೆ ಕಾಸ್ಟ್ಲಿ ಸ್ಟಾಕ್ ರೆಡಿ ಇದೆಯಾ? ಬಂದವರು ಕೊಡಕ್ಕೆ ಅವಳು ಕೊಡ್ತಾಳೆ. ಅದೇನು ಕೊಟ್ರೆ ಒಳ್ಳೇದು ಅಂತನಾ? ಎಳ್ಳು ಬೆಲ್ಲ ಬೀರ್ಬೇಕು, ಎಳ್ಳು ಬೆಲ್ಲ ಹೋಗಿ ಬೀರೋದು. ಅದೇನಕ್ಕೆ ಅಂತ ಗೊತ್ತಿಲ್ಲ, ಇರುತ್ತೆ, ಬಟ್ ನಮಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾನು ಕೇಳ್ಪಟ್ಟಿರೋ ರೀಸನ್ ಏನಂತಂದ್ರೆ ಈ ಟೈಮಲ್ಲಿ ಎಳ್ಳು ಮತ್ತೆ ಬೆಲ್ಲ, ಅದು ಆಮೇಲೆ ಎಳ್ಳು ಕಾಯಿ ಎಲ್ಲ ಹಾಕ್ತಾರಲ್ಲ, ಅದ್ರಲ್ಲಿರೋ ಆಯಿಲ್ ಕಂಟೆಂಟ್ಸ್ ಇಟ್ ಇಸ್ ಗುಡ್ ಫಾರ್ ಯುವರ್ ಬಾಡಿ. ಬಾಡಿ ಎಲ್ಲ ಹೊಡಿಯುತ್ತಲ್ಲ, ಅದನ್ನ ಹೈಡ್ರೇಟ್ ಆಯಿಲ್. ಅದು ಸಿಗ್ನಿಫಿಕೆಂಟ್ ರೀಸನ್. ಅದು ಫುಡ್ ಆಗೋಯ್ತು. ಸಿಗ್ನಿಫಿಕೆಂಟ್ ಸೈಂಟಿಫಿಕ್ ಎರಡೂನು ಪಾಪ. ಓಕೆ ಓಕೆ. ಮಮ್ಮಿ, ಪ್ರಭಾವತಿ ಅವರೇ ಅಮ್ಮ, ಏನಿ ಎಳ್ಳು ಬೆಲ್ಲ ಬೀರೋದ್ರಿಂದ ಎಳ್ಳು ಬೆಲ್ಲ ಬೀರ್ತಾರೆ ಮನೆ ಮನೆಗೆ ಹೋಗಿ. ಅಲ್ಲ ಗೊತ್ತು ಏನಕ್ಕೆ ಎಳ್ಳು ಬೆಲ್ಲ ಬೀರ್ತಾರೆ ಮನೆ ಮನೆಗೆ ಹೋಗಿ ಅಂತ. ಓಕೆ ಓಕೆ, ನೀವು ಹೇಳಿ. ಅಮ್ಮ ನೀನ್ ನೈಟಿ ಹಾಕೊಂಡು ಅಕ್ಕ ಗೊತ್ತಾಗೋಯ್ತಾ ಅವಳಿಗೆ ದತ್ತುಪುತ್ರಿ ಅಂತ? ಹಂಗೂ ಹೇಳಂಗಿಲ್ವಲ್ಲೇ, ನಿಮ್ ಡ್ಯಾಡಿ ತಲೆ ಮೇಲೆ ಹೊಡೆದಂಗಿದ್ಯಾ ನೀನು? ಸರಿ ಅಕ್ಕ, ಏ ಬಿಡೆ ನೈಟಿ ಹಾಕಂಬ. ನೀನೇ ಕುತ್ಕೋ ಬಾ ಜಾನು, ನೀನ್ ಕುತ್ಕೋ. ಅವ್ವ ನಾನ್ ಬಸ್ರಿ ಕುತ್ಕೊಳಂಗಿಲ್ಲ, ನಂಗೆ ಮಾಡ್ತಾರ ಆಮೇಲೆ. ಅಲ್ಲಿ ಕುತ್ಕೊಂಡು ಏನು ಮಾಡ್ಬೇಕೀಗ? ಅಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ? ಅವನಿಗೆ ಶಾಸ್ತ್ರ ಮಾಡಿಸ್ತಾರೆ. ಕೂರಲ್ವಾ ಅಮ್ಮ? ಅವಳು ಕೂರಲ್ಲ ಅಮ್ಮ, ಅವಳಿಗೆ ನಾಚಿಕೆ. ಪಾಪನ್ ಕೂರ್ಸದ? ಹುಡುಗ ಹುಡುಗಿ ಯಾರು ಬೇಕಾದ್ರೆ ಕೂರ್ಬೋದಾ? ಅವ್ನು ಇಟ್ಕ, ಅವ್ನು ಕೂರಲ್ಲ ಅಂತ. ಹಂಗ ಅಲ್ಲಿ ಮಾಡೋಗ್ರಿ. ಏನ್ ಮಾಡಿ ಅಜ್ಜಿ ಸೈಲೆಂಟ್ ಆಗಿರ್ಬೇಕು, ರೆಕಾರ್ಡ್ ಮಾಡ್ಕೊಬೇಕು ನಾನು, ಅರ್ಥ ಆಯ್ತಾ? ಇವಳನ್ನೇ ತೋರಿಸಿ, ತೋರಿಸಿ. ಹೇಳ್ಬಿಟ್ಟು ಮಾಡಮ್ಮ ಅಕ್ಕ, ಆಡ್ ಆಫ್ ಮಾಡಕ್ಕ. ಏನು ಏನಾಯ್ತು? ನಾನೇ ಇಕ್ತೀನಿ, ಸುಮ್ಮನೆ. ಏನ್ ಮಾಡ್ತಿದ್ದೀರಾ? ಒಳ್ಳೇದಾಯ್ತಲ್ವಾ? ಸಂಕ್ರಾಂತಿ ಹಿಂಗೆ ಇವತ್ತು ಸಂಕ್ರಾಂತಿ ಆಯ್ತಾ? ಇವತ್ತು ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಗೊತ್ತಾಯ್ತಾ? 5 ವರ್ಷಗಳಿರೋ ಮಕ್ಕಳನ್ನ 5 ವರ್ಷದ ಒಳಗಡೆ ಇರೋ ಮಕ್ಕಳನ್ನ 5 ವರ್ಷದೊಳಗಿರೋ ಮಕ್ಕಳನ್ನ ಕೂರಿಸಿ ಅವರ ಮುಂದಿನ ದಿನಗಳೆಲ್ಲ ಸುಗ್ಗಿಯಾಗೇ ಇರಲಿ ಅಂತ ಹೇಳಿ ಈ ಸುಗ್ಗಿ ಹಬ್ಬದ ದಿನ ಮಗುಗೆ ಕಬ್ಬು ಅಂದ್ರೆ ಏನು, ಎಳಸ್ಲೆಹಣ್ಣು, ಅದೆಲ್ಲ ಈಗ ಸುಗ್ಗಿನಲ್ಲಿ ಬೆಳೆಯೋ ಬೆಳೆ ಅಲ್ವಾ, ಆ ಬೆಳೆ ತರ ಇವ್ರ ಜೀವನನೂ ಬೆಳೀಲಿ ಅನ್ನೋದಕ್ಕೋಸ್ಕರ ಈ ಶಾಸ್ತ್ರ ಮಾಡ್ತಾರೆ ಅಷ್ಟೇ. ಓ ಹೌದಾ, ಸೂಪರ್. ನನಗೆ ಗೊತ್ತಿರಲಿಲ್ಲಪ್ಪ, ನನಗೂ ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್. ಅಯ್ಯೋ
ನಿನಗೂ ಒಂದು ಶಾಸ್ತ್ರ ಮಾಡಂಗೆ ಆಯ್ತಲ್ಲ ಈಗ. ಹಾಂ, ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊಳಪ್ಪ, ನಮಸ್ತೆ ಮಾಡ್ಕೊಳಪ್ಪ, ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊಳಪ್ಪ, ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊ, ಹಿಂಗೆ ಮುಟ್ಟಿ ನಮಸ್ಕಾರ ಮಾಡ್ಕೊ. ನಮಸ್ತೆ ಮಾಡ್ಕೊ, ಮಾಡ್ಕೊ ಮಾಡ್ಕೊ, ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊ, ಮಾಮಿ ಮಾಡ್ಕೊ, ಮಾಮಿ. ಅಯ್ಯ ಬಲ್ಲೆ ಬಲ್ಲೆ. ಅಮ್ಮ ಇನ್ನೂ ಸರಿ ಯಾಕಮ್ಮ, ಇನ್ನೂ ಸರಿ ಯಾಕಮ್ಮ, ಇನ್ನೂ ಸರಿ. ನಿನ್ನ ಬಾಳೆಲ್ಲ ಸುಗ್ಗಿಯಾಗೇ ಇರಲಿ ಮೊಮ್ಮಗನೆ. ಖುಷಿ ಖುಷಿ ಖುಷಿ. ಏನು ಖುಷಿ ಅವನಿಗೆ. ಇಲ್ಲ ಇಲ್ಲ, ಅವಳು ಮಾಡಲಿ ಶಾಸ್ತ್ರ, ನೀನು ಮಾಡು. ಅರ್ಶಿನ ಕುಂಕುಮ ಇಕ್ಕೆಂಬುದು. ಹಾಂ, ಆರತಿ ಬೆಳಗ್ಬಿಟ್ಟು ಅಕ್ಷತೆ ಹಾಕು, ಆ ತಟ್ಟೆ ಮುಟ್ಸು. ಸೊ ಇದು ಹಣ್ಣು ತಟ್ಟೆ, ಎಳ್ಳು ತಟ್ಟೆ ಎಲ್ಲ ಮುಟ್ಸು. ಏನೋ ಅವನು ಯಾಕಂತ ಅವನೇ ಯಾಕೆ ಗೊತ್ತಿರೋದು ನೋಡಪ್ಪ. ಶ್ರೀ ಗೌರ, ಇದು ಗಣೇಶನ್ಗೆ ತಟ್ಟೆ ಮುಟ್ಸು. ಗೌರ ಅಂದ್ಬಿಟ್ರ. ನಮಸ್ತೆ ಮಾಡ್ಕೊ, ನಮಸ್ತೆ ಮಾಡ್ಕೊಳವ. ಹಾಂ, ಅದನ್ನು ಮುಟ್ಸು. ಅಕ್ಷತೆ ಹಾಕು ಮಧು, ಅಕ್ಷತೆ ಹಾಕು. ಹಾಕ್ಬಾ ಮಮ್ಮಿ. ಅಕ್ಷತೆ ಒಂದು ಹಾಕಜ್ಜಿ. ಒಳ್ಳೇದಾಗ್ಲಪ್ಪ, ಆರೋಗ್ಯ ಅಭಿವೃದ್ಧಿ, ಆಯುಷ್ ಆರೋಗ್ಯ ಕೊಟ್ಟು ಶ್ರೀಮಂತ ಸುಗ್ಗಿ ಥರ ಸಿರಿವಂತನಾಗಿ ಸುಖವಾಗಿ ಬಾಳು. ನೀನ್ ಮಾಡ ಅಪ್ಪಿ. ಮಾಡಬೇಕು ಬಾರೆ ಅಪ್ಪಿ, ಮಿಸ್ ಮಾಡ್ಕೋಬೇಡ ಇವೆಲ್ಲ. ಬಾ ಸರಿ, ಇವಳು ಬಾ, ಅವನು ನಾವು ಹಾಕಲ್ಲ ಇವಳು ಮಾಡೋದನ್ನ. ಓಕೆನಾ? ಸರಿ, ಇವಳಿಗೆ ಮಾಡ್ತಾಳೆ, ಅದಾಗ ಹಾಕಲ್ಲ. ಓಕೆ ಪಾಪ, ಬಾ ಇಲ್ಲಿ. ನಾಳೆ ನಿನ್ನ ಮಗನ್ ಮಾಡ್ಬೇಕಾರೆ ಹೆಂಗೆ? ಬಾ ಬಾರಪ್ಪಿ, ಬರ್ಬಾರ್ದು ಪಾಪ, ಅವಳು ಮದ್ವೆಗೆ ನಾವು ಬರ್ಬಾರ್ದು. ಬಾರಪ್ಪಿ. ಆಯ್ತು, ಬಾ ಅವಳದು. ನೀ ಆರತಿ ಮಾಡೋಣ. ನಮಸ್ತೆ ಮಾಡ್ಕೋ. ನಾವು ನಮಸ್ತೆ ಮಾಡ್ಕೋ. ಏ ನಮಸ್ತೆ ಮಾಡ್ಕೊ, ನಮಸ್ತೆ. ರೆಡಿ ಅಲ್ಲ, ಕಾಪಿರೈಟ್ಸ್ ಎಲ್ಲ ಜಿಂಕ್ ಚಿಕ್ಕ ಸಾಂಗ್ ಹಾಕ್ಬೇಕು ಪಾಪ. ರೆಕಾರ್ಡ್ ಆಗ್ತಾ ಇತ್ತು. ರೆಡಿ. ರೂಢಿಯಾಗಿರೋದವರು ಏ ಕಣ್ ಹಾಂ, ಎದ್ದು ಬರಪ್ಪಿ. ಫೋಟೋದಲ್ಲಿ ಬೀಳಕ್ಕೆ ಅಂದೆ. ಕೂತ್ಕೋ, ಹಿಂಗೆ ಕೂತ್ಕೋ, ಹಿಂಗೆ ಕೂತ್ಕೋ. ನಾವು ಇರೋ ಹಾಕ್ತಾರೆ, ನೀನೇ ಹಾಕೊಳ್ಳವಂತೆ. ಈ ಕಡೆ, ಆ ಕಡೆ ಹೋಗಿ. ನೀನು ಸುಮ್ಮನೆ ಎದ್ದ, ಅವನೇ ಎದ್ದ. ಹಾಂ, ಕುಂಕುಮ ಇಕ್ಕಿಸ್ಕೊ. ಅಯ್ಯೋ ಜಾನ್ವಿ, ಉಗ್ರಿನ ತೆಗ್ದಿ. ಅಕ್ಷತೆ ಆರತಿ ಮಾಡು. ಅಕ್ಷತೆ ಹಾಕವ ಸಾಕು. ಏನಕ್ಕೆ ಪಾಪ ಅಷ್ಟು ಖುಷಿಯಿಂದ ಮಾಡ್ಸ್ಕೊಂತವ್ನೆ. ನಮ್ಮ ಭಾರತಿ ಬಾಳಲ್ಲಿ ಹೊಸ ಮಾಡಬೇಡಿ, ಆಶೀರ್ವಾದ ಮಾಡ್ಬೇಕು. ಎದ್ದು ಬಾ, ಬಾ. ಅಲ್ವಾ, ಯಾರು ಮಾಡಿಸ್ಕೊಂತಾರೆ? ತಂದೆ ತಾಯಿ ಆಶೀರ್ವಾದ ಮಾಡ್ರಿ. ಎಂದಿಗೂ ಸಿಗಲಿ ಗೂಢತೆಯ ಕುತ್ಕೊಂತವನಲ್ಲ. ನನ್ನ ಮಗನ ಜೀವನ ಬಂಗಾರದಂಗಿರ್ಲಿ ಅಂತ ತಂದೆ ತಾಯಿ ನೀವೇ ಹರಿಸ್ಬೇಕು. ನಿಮ್ಮ ಆಶೀರ್ವಾದನೇ ಮುಖ್ಯ. ಇಲ್ಲಿ ಇಲ್ಲಿ ಏನವ ಸಂತೋಷ.
ಏನವ ಅಮ್ಮ ಅದು ಇಟ್ಕೊಳಮ್ಮ ಅವರು ಅಪ್ಪಿಗೆ ಕೊಡು. ಬೆಳಗೇರಿ ಆರತಿಯ ನಂದೀಶ ಜನ ಜನ ಶರಣು ಶರಣು ಏನೋ ಹಂಗೆ ಇನ್ನೊಂದು ಸತಿ ಮಾಡವ ಮಾಡಮ್ಮ ಮಾಡಿ ಭೂಮಿಗೆ ನೀನು ಬಂದ ದಿನವೇ ಸಂಕ್ರಾಂತಿ ಶ್ರೀಕೃಷ್ಣನಿಗೆ ಮಹಾಸಂಕ್ರಾಂತಿ ಅದೇನು ಹಚ್ತಾರಲ್ಲ ಹಚ್ಬಿಡವ ಅದು ಅಲ್ಲ ತಗೊಂಡಿ ಅಕ್ಷತೆ ಹಾಕಿ ಹಾಂ ಕ್ಲೀನ್ ಈ ಕಡೆ ಬಾ ಈ ಕಡೆ ಬಾ ಡ್ಯಾಡಿ. ಆಯ್ತಾಯ್ತು ಹಾಂ ಎಲ್ಲ ಸರಿ ಆಯ್ತು ಎಲ್ಲ ಅನ್ನದಾತ ನೀ ತಂದು ಏ ಸಾಕು 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 ಬಿಡ್ಡಾಡಿ ಅಕ್ಷತೆ ಹಾಕು ಅಕ್ಷತೆ ಎತ್ಕೋ ಅದರಲ್ಲಿ ಆರತಿ ಮಾಡು ನಡಿ ಆರತಿ ಮಾಡು. ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಹಾಡು. ಮುದ ಅದು ಹಾಕೋಣಪ್ಪ ಮುದು. ಹ್ಞೂ ಅಕ್ಷತೆ ಹಾಕಿ ಡ್ಯಾಡಿ. ಕೊಟ್ರೆ ನಾನು ಎತ್ಕೋತೀನಿ ಹಿಂದೆ. ಮದುವೆ ಸರಿ ಕೂರ್ಸೋಣ ಆ ಕಡೆ ತಿರ್ಕೊಂಡು ಅವನಿಗೆ ಏನು ಅನಿಸ್ತಾಯ್ತೋ ಏನೋ ಅಯ್ಯೋ ಬಾಮದು ತಗೊಂಬದು. ಸರಿ ಕೂರ್ಸು ಮದ್ದಕ್ಕೆ ತಲೆ ಮೇಲೆ ಹಾಕ್ಬೇಕು. ಹಿಡ್ಕೊ. ಆನ ಕುತ್ಕೋ. ಎಲ್ಲ ಕ್ಲಾಪ್ ಮಾಡಿ ಆನವ್ಗೆ ಬಗ್ಗೋ ಮುಂದೆ ಹಾಂ ಸುಗ್ಗಿ ಬಂತು ಸುಗ್ಗಿ ಬಂತು ಸುಗ್ಗಿ ಬಿಡಪ್ಪ ತಂದೆ ಮುಟ್ಬಿಡೋಲ್ಲ. ಕ್ಲಾಪ್ ಮಾಡು ಕೈ ಮುಗಿಬೇಕು. ಇಲ್ಲಿ ಆನ ನಮಸ್ತೆ ಮಾಡಬೇಕು. ನೋ ಕೈ ಮುಗಿಬೇಕು ಎಲ್ಲರಿಗೂ ಕೈ ಮುಗಿ. ಬಾ ಮಮ್ಮಿ ಬಾ ಎದ್ದು ಬಾ. ಕಡ್ಲಕಾಯಿ ಇದಾಕೊಂಡು ಈ ಕಡೆ ಬಾ ಮುದ್ದು. ತೋರ್ಸಿ ಏನು ತೋರ್ಸ ಅಮ್ಮಂಗೆ. ಆರತಿ ಆರತಿ ತೋರತಿ ಕಂಡ ಭಾರತಿ ಬಾಳಲ್ಲಿ ಹೊಸ ಗೆಜ್ಜೆ ಇಡುತ್ತೀರು ಶ್ರೀಮತಿ ಇಂದಿನ ಈ ನಗೆಯು ಎಂದಿಗೂ ಇರಲಿ ಗೂಢತೆಯು ಕೈಗೂಡಲಿ ಆರತಿ ಆರತಿ ತೋರತಿ ಕಂಡ ಭಾರತಿ ಬಾಳಲ್ಲಿ ಹೊಸ ಗೆಜ್ಜೆ ಇಡುತ್ತಿರೆಯು ಹೋಗ್ತೀನಿ. ಇಂದಿನ ಈ ನಗೆಯು ಎಂದಿಗೂ ಇರಲಿ ಈಗನೆಯು ಈ ನಗೆಯು ಎಂದಿಗೂ ಸಿಗಲಿ ಗೂಢತೆಯು ಕೈಗೂಡಲಿ. ಕೈ ಮುಗಿಯಪ್ಪ ಕೈ ಮುಗಿ ಮಗನ ಕೈ ಮುಗಿ. ಓ ಬಟ್ಟಿಡೆ ಬಡಗಡೆ ಸೂಪರ್ ಫೈನಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನೇ ನೋಡ್ತಾ ಇರೋದನ್ನ. ಸಾಕು ಎನಫ್ ಎಷ್ಟು ಸೂಪರ್ ಆಗಿರ್ತದೆ. ಅವಂದು ಪೇಜ್ಗೆ ಓಕೆ ನಿಂತ್ಕೊಳ್ಳ ಇಬ್ರು ನಿಂತ್ಕೊಳ್ಳಲ್ಲ. ಈಗ ಫೋಟೋ ಸೆಷನ್ ನಡೀತಾ ಇದೆ. ಫೋಟೋದು ಸೆಷನ್ ಚಪ್ಪಲಿ ಕೈ ಮುಗಿಯಪ್ಪ. The babies on the bus go all through the town. The mummies in the bus go ಕೈ ಕಟ್ಟೋದು. the mummies in the bus ಕೈ ಕಟ್ಟೋದು ಮಾಡಿ. ಫಸ್ಟ್ ಬೀಲ್ಸ್ all through the town. The doors on the bus go open and shut
open and shut. Open and shut. The doors on the bus go open and shut. All through. ಅಯ್ಯೋ ಆಯ್ತು ಸಾಕು. Blink, blink, blink. Blink, blink, blink. The bus in the ಏನೋ ಗೊತ್ತಿಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆದರೆ ಬ್ಲಿಂಕ್ ಓಪನ್ ಆ್ಯಂಡ್ ಶಟ್, ಓಪನ್ ಆ್ಯಂಡ್ ಶಟ್, ಆಲ್ ಥ್ರೂ ದ ಟೈಮ್. ಓಪನ್ ಆ್ಯಂಡ್ ಶಟ್ ಅಂತ ಹೇಳ್ಬೇಕಂತೆ ಮತ್ತೆ. ಸಾಕು. ಹೆಡ್ಡಲ್ಲಿ ತೋರಿಸಿ, ಹೆಡ್ಡು. ಹೆಡ್ ಇಲ್ಲಮ್ಮ. Twinkle, twinkle, little star, how I wonder what you are. Up above the sky so high, like a diamond in the sky. ಡೈಮಂಡ್ ತೋರಿಸು. 1 2 ಬಾಳೆಲೆ 2 3 4 ಅನ್ನ ಆಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದಿರೆತ್ತು. ಅದೊಂದು ಮಾತ್ರ ಗೊತ್ತಾ ಎಲೆ ಮುದಿರೆತ್ತು ಅಂತ. 1 ರಿಂದ 10 ಹೀಗಿತ್ತು, ಊಟದ ಸಮಯ ಮುಗಿದಿತ್ತು. ಎಲೆ ಚೆನ್ನಾಗಿ ಮುಗಿತಾನೆ ಚೆನ್ನಾಗಿದೆ ಪ್ಯಾಂಟು. ಅಯ್ಯೋ ಎಲ್ಲ ತಿನ್ಸ್ಕೊಂಡ್ ಕೆಳಗಡೆ ಬಿದ್ದಿರೋದೆಲ್ಲ ಹೋಗಿ ತಿನ್ನಿಸ್ತದೆ ಆಗತ್ತೆ. ಗಡ 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 ಕರೆಂಟ್ ಬಂದು 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 ಹೋಗ್ತಾ ಇದೆ. ಡಿಸೈನ್ ಬಂತು ಚಪ್ಪಾಳೆ. ಹಿಂಗೆ ಬಂದು ಬಂದು ಹೋಗ್ತಾ ಇದೆ. ಬಂದು ಹೋಗ್ತದೆ ಕರೆಂಟ್, ಏನು ಬಂದು ಹೋಗ್ತದೆ. ಸಮಯ ಈಗ 8 ಗಂಟೆ. ಅಗೇನ್ ಹಬ್ಬದ ಊಟ ಮಾಡಿಕೊಂಡು ನಮ್ಮ ಮನೆಗಳಿಗೆ ಹೊರಡುವ ಸಮಯ ಹತ್ತಿರ ಬಂತು. ನೀನ್ ಏನ್ ಹೇಳ್ತಾ ಇದ್ರೆ ಜಾಸ್ತಿ ಮಾಡ್ತಾ ಇರ್ಬೋದು. ಮಾರ್ಚ್ ಏನು ಮಾಡೋಕ್ಕಾಗಲ್ಲ. ಓಕೆ, ನಾವೀಗ ಹೊರಡ್ತಾ ಇದ್ದೀವಿ. ಸಮಯವಾಗಿ ಎಷ್ಟು ಪಾಪ? ಟೈಮ್ ಎಷ್ಟು ಗೊತ್ತಿಲ್ಲ. ಟೈಮ್ ಎಷ್ಟವ? 9:03 9 ಗಂಟೆ 3 ನಿಮಿಷ. ಈಗ ಅವನ್ನೆಲ್ಲ ಡ್ರಾಪ್ ಮಾಡಿ ಮನೆಗೆ ಬಂದೆ. ಸಮಯ ಇವಾಗ 10 ಗಂಟೆ 10 ನಿಮಿಷ. ಈ ಇದನ್ನೆಲ್ಲ ವಾಕಿಂಗ್ ಕರ್ಕೊಂಡೋಗೆಲ್ಲ ಮುಗಿಸಿ ಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಐ ಥಿಂಕ್ ನನಗಿದು ಪರ್ಸ್ನಲಿ ಸ್ಪೆಷಲ್ ವೀಡಿಯೋ, ಯಾಕಂದರೆ ಆನವನ ಹಂಗೆಲ್ಲ ನೋಡಿದ್ದು. ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.